वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि। ಈಗ ನಮ್ಮ ಪುಟ್ಟು ಕೊಡ್ತಾರೆ ಈಗ ನೋಡಿ ವಿಡಿಯೋನು ಹೋಗುತ್ತೆ ಕಾಣಿಸುತ್ತೆ ಏನಾಯ್ತು ಕಾಣಿಸುತ್ತೆ ಹತ್ರ ಬಂದಾಗ ಯಾರು ಇಲ್ಲ ಕೊಡಿ ಆದವ್ರು ಈ ಕಡೆ ಬರ್ಬೋದು. ಶ್ರೀ ವೈಭವ್ ಗಣೇಶ ಹಿಂದೂ ಧಾರ್ಮಿಕ ಸೇವಾ ಪ್ರತಿಷ್ಠಾನ ಹಾಗೂ ಜೈನ್ ಸೇವಾ ಫೌಂಡೇಶನ್ ಇವರ ಸಹಯೋಗದಲ್ಲಿ ಆಲದಮರದ ಸರ್ಕಲ್ ಆರ್ಟಿಒ ರಸ್ತೆ ರೈಲ್ವೆ ಜೈನ್ ಕನ್ವೆನ್ಷನ್ ಸೆಂಟರ್ ಹತ್ತಿರ ಇಂದು ವೈಭವ್ ಗಣೇಶೋತ್ಸವ ಅದ್ದೂರಿ ಆಗಿ ನಡೆಯಿತು.
ಆಚಾರ್ಯ ದೇವೋಭವ ಆಚಾರ್ಯ 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 ಸರ್ ಈ ಕಡೆ ನೋಡಿ ಈ ಕಡೆ ನೋಡಿ ಸ್ವಲ್ಪ ಕಾಣಲ್ಲ ಮುಂದೆ ನೋಡಿ ಮುಂದೆ ಕಾರ್ಯಕ್ರಮ ನಡೀತಾ ಇದೆ. ಯಾವ ಪೂಜೆ ಮಾಡಿದ್ರು ಕೂಡ ಅದ್ರ ಫಲ ಲಭಿಸಬೇಕು ಹಾಗೆ ಅಂತ ಹೇಳಿದ್ರೆ ಮೊದಲು ಇವನ ಪೂಜೆ ಮಾಡಬೇಕು ಹಾಗೆ. ವಿದ್ಯೆಗೆ ಇವನು ಅಧಿಪತಿ. ವೆಂಕಟೇಶ್ ಅವರು ಬಹಳ ಜನ ನೂರಾರು ಸಂಖ್ಯೆಯಲ್ಲಿ ಇರುವಂತಹ ಮುಖಂಡರು ಅತ್ಯಂತ ಶ್ರದ್ಧೆಯಿಂದ ನಮ್ಮ ಈ ಭಾಗದಲ್ಲಿ ಅತ್ಯಂತ ವೈಭವಯುತವಾಗಿ ಅತ್ಯಂತ ವಿಜೃಂಭಣೆಯಿಂದ ಗಣೇಶನನ್ನ ಕೂಡಿಸುವಂತ ಕೆಲಸವನ್ನ 4 ವರ್ಷಗಳಿಂದ ಕೂಡ ನಡೆಸ್ಕೊಂಡು ಬರ್ತಾ ಇದೆ. ಈ ಸರಿ ಸ್ವಲ್ಪ ಒಳಗೆ ಮಾಡಿದ್ದಾರೆ ಅನ್ನುವಂಥದ್ದು ನಮಗಾದ್ರೂ ಕೂಡ ಸ್ವಲ್ಪ ನೋವಿನ ಸಂಗತಿ. ನಾನು ಉಮೇಶ್ ಅಣ್ಣನಿಗೆ ಅದನ್ನೇ ಹೇಳ್ತಾ ಇದ್ದೆ, ನಿಮಗೆ ಪುಣ್ಯ ಆಯ್ತು, ನಿಮ್ಮ ಜಾಗದಲ್ಲಿ ಬಂದು ಗಣೇಶ ಕೂತಿದ್ದಾನೆ. ಈ ವರ್ಷ ಅವರೇ ಮುಂದೆ ಬಿದ್ದು ಎಲ್ಲರನ್ನು ವಿಶ್ವಾಸ ತಗೊಂಡು ಈ ಉತ್ಸವವನ್ನು ಇಷ್ಟು ದೊಡ್ಡದಾಗಿ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರು. ಸರ್ಕಾರಗಳು ಈ ತರದ ಉತ್ಸವಗಳನ್ನ ನೂರ್ಮುಡಿಗೊಳಿಸುವಂತ ಮತ್ತು ಅವ್ರಿಗೆ ಅವಕಾಶ ಮಾಡುವಂತ ಕೆಲಸವನ್ನ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಸರ್ಕಾರಗಳು ತಮ್ಮ ಧೋರಣೆಯನ್ನ ನೀತಿಯನ್ನ ಬದಲಿಸ್ಕೊಂಡ್ರೆ ಬಹಳ ಸೂಕ್ತ ಅಂತ. ಗಣೇಶ ಸಾರ್ವಜನಿಕ ಆಗ್ಬೇಕು, ನಾವೆಲ್ಲ ಒಂದೇ, ಆಲ್ ಆರ್ ಈಕ್ವಲ್ ಅಂತ, ದೇವ್ರ ಮುಂದೆ ಯಾರು ಕೂಡ ಮೇಲಿಲ್ಲ ಕೀಳಿಲ್ಲ ಅಂತ ಅದನ್ನ ತೋರಿಸ್ಕೊಡ್ಲಿಕ್ಕೋಸ್ಕರ ಬಾಲಗಂಗಾಧರ ತಿಲಕ್ರವರು ಮಹಾರಾಷ್ಟ್ರದಲ್ಲಿ ಈ ಜನಾಂದೋಲನದ ರೂಪದಲ್ಲಿ ಈ ಗಣೇಶನನ್ನ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮೆಲ್ಲರನ್ನು ಒಗ್ಗೂಡಿಸ್ಲಿಕ್ಕೆ ತಂದಂತ ಉತ್ಸವ ಇದು. ಅಲ್ಲಿ ಧರ್ಮ ಇಲ್ಲ, ಜಾತಿ ಇಲ್ಲ, ಮೇಲು ಕೀಳು ಇವ್ಯಾವು ಕೂಡ ಇಲ್ಲ. ಹಾಗಾಗಿ ಅದು ಸಾರ್ವತ್ರಿಕ ಗಣೇಶ ಅಂತ ಹೇಳಿದ್ರೆ ಸಾರ್ವತ್ರಿಕ. ಈ ಬೆಂಗಾಲ್ನಲ್ಲಿ ಈಗ ಪಶ್ಚಿಮ ಬಂಗಾಳದಲ್ಲಿ, ವೆಸ್ಟ್ ಬೆಂಗಾಲ್ನಲ್ಲಿ ಈಗ ದಸರಾ ಚಾಮುಂಡಿಯನ್ನು ಬೀದಿ ಬೀದಿಯಲ್ಲಿ ಕೂರಿಸಿ 9 ದಿವಸಗಳ ಕಾಲ ಆರಾಧನೆ ಮಾಡ್ತಾರೆ. ಸ್ವತಃ ನಮ್ಮ ಪ್ರಧಾನಿಗಳನ್ನೇ 9 ದಿವಸ ನಿರಾಹಾರ ದೀಕ್ಷೆ ತಗೊಂಡು ದೇವಿಯ ಆರಾಧನೆ ಮಾಡ್ತಾರೆ. ಸಾರ್ವತ್ರಿಕ. ನಮ್ಮ ಮನೇಲಿ ಮಾಡುವಂಥದ್ದು ವೈಯಕ್ತಿಕ, ನಾವು ಸಾರ್ವಜನಿಕವಾಗಿ ಮಾಡುವಂಥದ್ದು ಸಾರ್ವತ್ರಿಕ. ಹಾಗಾಗಿ ಈಗ ಉಮೇಶ್ ಅವರೇನೆ ಅವ್ರ ಕನ್ವೆನ್ಷನ್ ಅಲ್ಲಿ ಇದಕ್ಕಿಂತ ವೈಭವಿತವಾದಂತ ಗಣೇಶನ್ ಕುಂಡ್ರಿಸಿ ಮೆರವಣಿಗೆ ಮಾಡ್ಬೋದು ಅಥವಾ ಉತ್ಸವ ಮಾಡ್ಬೋದು, ಅದು ಅವ್ರ ವೈಯಕ್ತಿಕ. ಆದ್ರೆ ಎಲ್ಲರೂ ಸೇರಿ ಮಾಡುವಂಥದ್ದು ಸಾರ್ವತ್ರಿಕ. ಸಾರ್ವತ್ರಿಕ ಉತ್ಸವಗಳಿಗೆ ಸಂಘೀಯ ಶಕ್ತಿ ಅಂತ ನಮ್ಮ ದೇಶ ಯಾವ ವಿಚಾರವಾಗಿ ಒಂದುಗೂಡ್ತದೆ ಅಂತ ಹೇಳಿದ್ರೆ ನಮ್ಮ ಸಂಸ್ಕೃತಿಯ ವಿಚಾರವಾಗಿ ಒಂದುಗೂಡ್ತದೆ. ಹಾಗಾಗಿ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವಂತ ಕೆಲಸವನ್ನ ಸರ್ಕಾರಗಳು ಮಾಡಬೇಕು. ಇಂಥ ಉತ್ಸವಗಳನ್ನು ಯಾರು ಕೂಡ ಹತ್ತಿಕ್ಕುವಂಥದ್ದು ಅಥವಾ ಅದನ್ನ ಆ ಶಕ್ತಿಯನ್ನು ಕೊಂಡಿಸುವಂತ ಕೆಲಸ ಆಗ್ಬಾರ್ದು ಹಾಗೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಬಹಳ ಸಂತೋಷ. ಈ 3 ದಿನಗಳ ಕಾಲ ಬಹಳ ವೈಭವಯುತವಾಗಿ ನಮ್ಮ ವೈಭವ ಗಣೇಶ ಇಲ್ಲಿ ಎಲ್ಲರಿಗೂ ದರ್ಶನ ಕೊಡ್ಲಿ, ಎಲ್ಲ ಪೂಜಾ ಕೈಂಕರ್ಯಗಳು ಸಾಂಗವಾಗಿ ಸಾಗ್ಲಿ, ಎಲ್ಲರಿಗೂ ಕೂಡ ಭಗವಂತ
ಹರಿಸ್ಲಿ ಹಾಗೆ ಅಂತ ಹೇಳಿ ತುಂಬ ಹೃದಯದಿಂದ ಹಾರೈಸಿ. ಎಲ್ಲರಿಗೂ ನಮಸ್ಕಾರ. ಈ ದಿವಸ ಈಗಾಗಲೇ ನಮ್ಮ ಸ್ನೇಹಿತ ಮಿತ್ರರು ತಿಳಿಸಿದ ಹಾಗೆ ನಮ್ಮ ನಂಜಾವರದ ಸ್ವಾಮೀಜಿಗಳು ತಮಗಾಗಲೇ ತಿಳಿಸಿದ ಹಾಗೆ ವರ್ಷವೂ ಇದು 4ನೇ ವರ್ಷ ಶ್ರೀ ವೈಭವ ಗಣೇಶ ಹಿಂದೂ ಧಾರ್ಮಿಕ ಸೇವಾ ಪ್ರತಿಷ್ಠಾನದ ವತಿಯಿಂದ ಹಾಗೂ ಜೈನ್ ಫೌಂಡೇಶನ್ ಪ್ರತಿಷ್ಠಾನದ ವತಿಯಿಂದ ಈ ನಮ್ಮ 129 ಜ್ಞಾನಭಾರತಿ ವಾರ್ಡ್ನ ಎಲ್ಲಾ ಬಡಾವಣೆಯ ನಾಗರಿಕರಿಗೋಸ್ಕರ ಇದು ಆಗಲೇ ಸ್ವಾಮೀಜಿ ಹೇಳಿದಾಗೆ ಇದು ಯಾರ ವೈಯಕ್ತಿಕವಾಗಲ್ಲ. ಉಮೇಶ್ ಅವರು ಇರ್ಬೋದು, ಈ ನಮ್ಮ ಯುವಕ ಮಿತ್ರರೆಲ್ಲ ಮಾಡ್ತಾ ಇರೋದು ಏನಕ್ಕೆ ಅಂದ್ರೆ ನಾಗರಿಕರಿಗೋಸ್ಕರ ಒಂದು ಒಳ್ಳೆಯ ಸುಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಮತ್ತೆ ಈ ಬಡಾವಣೆ ನಾಗರಿಕರಿಗೆ ಒಳ್ಳೆಯ ಒಂದು ವೈಭವ ಅಂದ್ರೆ ಗಣೇಶೋತ್ಸವದ ವಿಜೃಂಭಣೆಯಿಂದ ಆಚರಿಸೋದಿಕ್ಕೆ ಇದು ಮಾರಕವಾಗಿ ನಮ್ಮ ಈ ಬಡಾವಣೆಗಳ ಅಭಿವೃದ್ಧಿಗೆ ಮತ್ತೆ ನಾವು ಏನು ನನ್ನ ಪರಿಚಯ ಹೇಳ್ಬೇಕು ಅಂದ್ರೆ ಈ 35 ಬಡಾವಣೆಗಳು ಜ್ಞಾನಭಾರತಿ ವಾರ್ಡ್ನಲ್ಲಿ 129ನೇ ವಾರ್ಡ್ನಲ್ಲಿ 35 ಬಡಾವಣೆಗಳು ಸೇರಿ ಈ ಒಂದು ಉತ್ಸವನ ಆಚರಿಸಿದ್ರೆ ತಪ್ಪಾಗಲಾರದು. ಮೊದಲನೇದಾಗಿ ಸಾರ್ವಜನಿಕರ ಹತ್ರ ನಾವು ಕ್ಷಮಾಪಣೆ ಕೇಳ್ತಾ ಇದೀವಿ. ಏನಕ್ಕೆ ಅಂದ್ರೆ ನಮ್ಮ ಮನಸ್ಸಲ್ಲಿ ನಮ್ಮ ಏನು ವೈಭವ ಗಣೇಶ ಪ್ರತಿಷ್ಠಾನ ಸದಸ್ಯ ಮೆಂಬರ್ ಇದ್ದಾರೆ, ಎಲ್ಲರಿಗೂ ಆಸೆ ಇದ್ದಿದ್ದು ನಮ್ಮ ರೋಡಲ್ಲಿ ಮಾಡ್ಬೇಕು ಅಂತ. ನಾವು ಯಾವುದೇ ರಾಜಕೀಯ ಇಲ್ದಲೆ ಒಂದು ಪರ್ಸನಲ್ ಆಗಿ ತಗೊಂಡು ಪ್ರತಿಯೊಬ್ರು ಕಷ್ಟಪಟ್ಟಿದ್ದಾರೆ. ಅವ್ರ ಕಷ್ಟ ಇವತ್ತು ಹೇಳಕ್ಕಾಗಲ್ಲ, ದೇವ್ರ ಮುಂದೆ ಇದ್ದೀವಿ. ಆ ಕಷ್ಟಕ್ಕೆ ಪ್ರತಿಫಲ ಬೇಕು ಅನ್ನೋದು ರೋಡ್ ಅಷ್ಟೇ. ರೋಡ್ ಅಲ್ಲಿ ನಾವು ಕಾರ್ಯಕ್ರಮ ಮಾಡ್ತಿದ್ದು 3 ದಿವಸಕ್ಕೆ ಮಾತ್ರ. ನಾವು ಪಬ್ಲಿಕ್ಗೆ ತೊಂದರೆ ಕೊಟ್ಟು ಯಾವುದೇ ಕಾರ್ಯಕ್ರಮ ಮಾಡ್ತಿರ್ಲಿಲ್ಲ. ಆ 3 ಕಾರ್ಯಕ್ರಮಕ್ಕೆ ಈ ರಾಜಕೀಯ ತಂದು ಬೆರೆಸಿ ಈ ರಾಜಕೀಯ ಉದ್ದೇಶದಿಂದ ಜಾಗ ಬದಲಾವಣೆ ಆಗಿದೆ. ದಯವಿಟ್ಟು ಅಕ್ಕಪಕ್ಕ ಬಡಾವಣೆ ಜನ ಬಂದು ಸಹಕಾರ ಮಾಡಿ, ಈ ಜಾಗ ಚೇಂಜ್ ಆಗಿರೋದ್ರಿಂದ ಇಲ್ಲಿ ಬಂದು ನಮ್ಮ ಜಾಗಕ್ಕೆ ಸಹಕಾರ ಕೊಟ್ಟು ಗಣೇಶಂದು ಆಶೀರ್ವಾದ ಪಡ್ಕೊಂಡು ಹೋಗಿ. ಆ ನಮ್ಮ ಕಾರ್ಯಕ್ರಮನ ಯಾವ್ದಕ್ಕೋಸ್ಕರ ಅವರು ರಾಜಕೀಯವಾಗಿ ಮಾಡಿದಾರಲ್ಲ, ಬರಬಾರ್ದು ಜನ ಅನ್ನೋ ಉದ್ದೇಶಕ್ಕೆ ಮಾಡಿದಾರಲ್ಲ, ಅದನ್ನ ವಿರೋಧಿಸಿ ನೀವು ಬಂದಿ ಜನಗಳು ನಮ್ಮ ಕಾರ್ಯಕ್ರಮ ಎಷ್ಟು ಚೆನ್ನಾಗಿ ಮಾಡ್ತಿದೀವಲ್ಲ ಆ ಕಾರ್ಯಕ್ರಮನ ಯಶಸ್ವಿ ಆಗಿ ಬಂದು ನಾವು ಮಾಡ್ತಾರ ಪ್ರತಿ 3 ದಿವಸ ಬಂದು ಸಹಕಾರ ಕೊಡ್ಬೇಕು ಅಂತ ಕೇಳ್ಕೊತಿದ್ದೀನಿ. ಯಾರು ಕಾರ್ಯಕ್ರಮಕ್ಕೆ ಅಡ್ಡಪಟ್ಟಿದ್ರು ಅವ್ರಿಗೂ ಒಳ್ಳೇದಾಗ್ಲಿ, ಭಗವಂತ ಅವ್ರಿಗೂ ಒಳ್ಳೇದ್ ಮಾಡ್ಲಿ, ಯಾವ ರೀತಿಲಾದ್ರು ಒಳ್ಳೇದ್ ಮಾಡ್ಲಿ. ನಾವು ಅವ್ರನ್ನ ವಿರೋಧ ಮಾಡಲ್ಲ, ವಿರೋಧ ಮಾಡಿರೋರಿಗೆ ಭಗವಂತನೇ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊತಾ ಎಲ್ಲರನ್ನು ಕ್ಷಮೆ ಕೇಳ್ತಾ ಈ ಜಾಗ ಚೇಂಜ್ ಆಗಿರೋದ್ರಿಂದ ಆಲ್ಮರ ಸರ್ಕಲ್ ಇಂದ ಜೈನ್ ಟೆಲಿವಿಷನ್ ನೆಟ್ವರ್ಕ್ ಮಾಡಿದೀವಿ. ಡಾಕ್ಟರ್ ಮಂಜುನಾಥ್ ಅವ್ರು ಬರ್ತಿದ್ದಾರೆ, ನಮ್ಮ ಮುಂದತ್ನವ್ ಸರ್ MLA ಅವ್ರು ಬರ್ತಿದ್ದಾರೆ. ಇದು ರಾಜಕೀಯವಾಗಿ ಅಲ್ಲ, ಒಬ್ಬ ಶಾಸಕರಾಗಿ ಬರ್ತಿದ್ದಾರೆ. ಅದರಿಂದ ಜನ ಸಹಕಾರ ಮಾಡ್ಬೇಕು, ಇದಕ್ಕೆ ಉತ್ತರನ ಜನನೇ ಕೊಡ್ಬೇಕು ಅಂತ ಕೇಳ್ಕೊತಾ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿ ಅಂತ ನಾವು ಕೇಳ್ಕೊತಾ ಇದೀವಿ. ವೈಭವ ಗಣೇಶ ಹಿಂದೂ ಸೇವಾ ಪ್ರತಿಷ್ಠಾನದ 4ನೇ ವರ್ಷಕ್ಕೆ ತಮಗೆ ಆಹ್ವಾನಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ 3 ದಿವಸ ಸೆಪ್ಟೆಂಬರ್ 12, 13, 14ರಂದು ಕಾರ್ಯಕ್ರಮ ನಡೀತಾ ಇದೆ. 12 ಮತ್ತು 13ರಂದು ಪ್ರತಿಷ್ಠಾಪನೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿದೆ. ಸಾಂಸ್ಕೃತಿಕ ಕಾರ್ಯಕ್ರಮದ ವಿವರಣೆಯನ್ನ ನಮ್ಮ ನಟರಾಜ್ ಶೆಟ್ಟಿಕೆರೆ ಅವರು ಹೇಳ್ತಾರೆ. ಹಾಗೆ ನಮ್ಮೆಲ್ಲರ ಮುಂದಾಳತ್ವವನ್ನು ವಹಿಸಿರುವಂತಹ ಶ್ರೀ ಉಮೇಶ್ ರವರು ಹಾಗೂ ಕೃಷ್ಣೇಗೌಡರು ಮತ್ತು ಎಲ್ಲ ಸ್ನೇಹಿತರು, ಯಾರು ಇಲ್ಲ ಅಂತಲ್ಲ, ಎಲ್ಲ ಬಹಳ ಜನ ಇದ್ದಾರೆ, ಬಹಳ ಜನ ಇದಕ್ಕೆ ಕಷ್ಟಪಟ್ಟಿದ್ದಾರೆ. ಅವರೆಲ್ರಿಗೂ ಈ ಗೋಷ್ಠಿಗೆ ನಾವು ಆಹ್ವಾನಿಸ್ತಾ ಇದ್ದೇವೆ. ಮಿತ್ರರೇ, ಈ ಕಾರ್ಯಕ್ರಮ ಇದಾಗಲೇ 4ನೇ ವರ್ಷ. ಈ ಸಲದ ಒಂದು ದೊಡ್ಡ ಬದಲಾವಣೆ ಏನು ಅಂತ ಅಂದ್ರೆ ಸ್ಥಳ ಬದಲಾವಣೆ ಆಗಿದೆ. ಇದಕ್ಕೆ ಹಲವಾರು ಕಾರಣಗಳಿದೆ. ಆದರೂ ಈ ಸ್ಥಳ ನಮಗೆ ಅತ್ಯಂತ ಅದ್ಭುತವಾಗಿ ಕಾಣಿಸ್ತಾ ಇದೆ. ವೈಭವ ಗಣೇಶ ಹಿಂದೂ ಪ್ರತಿಷ್ಠಾನ ಹಾಗೂ ಜೈನ್ ಸೇವಾ ಫೌಂಡೇಶನ್ ವತಿಯಿಂದ ಈ ಒಂದು ಗಣೇಶನ್ನ ಇವತ್ತು ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದಂಥ ಶ್ರೀ ನಂಜಾದಿದೇವತ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನೆರವೇರಿತು. ಈಗಾಗಲೇ ನಮ್ಮ ಹಿರಿಯರು ನಟರಾಜ್ ಅವರು ಕಾರ್ಯಕ್ರಮಗಳ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ಈ ಸಂಜೆ ವಿಶೇಷವಾಗಿ ನಮ್ಮ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಸಂಸದರು ಹಾಗೂ ಹೃದಯವಂತ ಡಾಕ್ಟರ್ ಅಂತಾನೆ ಹೆಸರುವಾಸಿಯಾಗಿರ್ತಕ್ಕಂಥ ಡಾಕ್ಟರ್ CN ಮಂಜುನಾಥ್ ಅವರು ಈ ದಿನ ಸಂಜೆ ಕಾರ್ಯಕ್ರಮಕ್ಕೆ ಆಗಮಿಸಿ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಿದ್ದಾರೆ. ಹಾಗೆ ನಾಳಿನ ಕಾರ್ಯಕ್ರಮದಲ್ಲಿ ನಾಳೆ ಸಂಜೆ ಸಂಗೀತ ವೈಭವ ಕಾರ್ಯಕ್ರಮ. ಆ ಒಂದು ಸಂಗೀತ ವೈಭವ ಕಾರ್ಯಕ್ರಮದಲ್ಲಿ ವಿಶೇಷವಾದ ಆಕರ್ಷಣೆ ಈಗಾಗಲೇ ನಟರಾಜ್ ಅವರು ಹೇಳಿದಾಗೆ ನಾಡಿನ ಹೆಸರಾಂತ ನಿರೂಪಕಿ ಅನುಶ್ರೀ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಆಗಮಿಸಲಿದ್ದಾರೆ.
ಹಾಗೆ ನಾಡಿದ್ದು ಎಲ್ಲರಿಗೆ ಮೆರವಣಿಗೆ ಭಗವಂತನ ವೈಭವ ಗಣೇಶನ ವಿಗ್ರಹವನ್ನ ಮೂರ್ತಿಯನ್ನ ಪಲ್ಲಕ್ಕಿನಲ್ಲಿ ಹೂವಿನ ಪಲ್ಲಕ್ಕಿನಲ್ಲಿ ನಮ್ಮ ಬಡಾವಣೆಯ ವಿವಿಧ ಮುಖ್ಯ ಬಡಾವಣೆಯ ಬೀದಿಗಳಲ್ಲಿ ವಿಜೃಂಭಣೆಯಿಂದ ಮೆರವಣಿಗೆಯಲ್ಲಿ ಭಗವಂತನ ವಿಸರ್ಜನಾ ಮಹೋತ್ಸವವನ್ನ ನಿರ್ವಹಿಸೋದಕ್ಕೆ ನಾವೆಲ್ಲ ಸಮಿತಿಯ ಸದಸ್ಯರುಗಳು ಉತ್ಸುಕರಾಗಿದ್ದೀವಿ. ಹಾಗೂ ನಮ್ಮೆಲ್ಲ ಅಕ್ಕಪಕ್ಕದ ಎಲ್ಲ ಬಡಾವಣೆಯ ನಾಗರಿಕರಿಗೂ ನಾವು ಕರೆ ಕೊಡ್ತಾ ಇದ್ದೀವಿ. ದಯಮಾಡಿ ಹೇಗೆ ಈ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಹೇಗೆ ಭಾಗಿಯಾಗಿದ್ದೀರಾ ಅದೇ ರೀತಿಯಲ್ಲಿ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಹಾಗೂ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಗವಂತನ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಒಂದು ಉತ್ಸಾಹದಿಂದ ಒಂದು ವಿಜೃಂಭಣೆಯಿಂದ ಭಗವಂತನ ವಿಸರ್ಜನೆಯನ್ನು ಮಾಡಬೇಕು. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಹಾಗೆ ಎಲ್ಲರಿಗೂ ಭಗವಂತ ವೈಭವ ಗಣೇಶ ಆಯಸ್ಸು ಆರೋಗ್ಯ ಐಶ್ವರ್ಯಾದಿಗಳನ್ನ ಕೊಟ್ಟು ಕರುಣಿಸಲಿ. ಈ ಒಂದು ಕಾರ್ಯಕ್ರಮವನ್ನ ಎಲ್ಲರೂ ಸೇರಿ ಯಶಸ್ವಿಗೊಳಿಸೋಣ ಅಂತ ಕೇಳ್ಕೊಂಡು ಇವತ್ತು ನಾಳೆ ನಾಡ್ದು ವೈಭವ ಗಣೇಶೋತ್ಸವ ಅದ್ದೂರಿಯಾಗಿ ಈ ಭಾಗದಲ್ಲಿ ಆಚರಣೆ ಪಡಿಸ್ತಾ ಇದೆ. ನಮ್ಮ ರಂಗಣ್ಣವರಿಗೆ ಆಲ್ರೆಡಿ ಹಿಡಿದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಬಂದ್ರೆ ಇವತ್ತು ಸಂಜೆ 6 ಗಂಟೆಗೆ ಹಾಸ್ಯೋತ್ಸವ ಮತ್ತು ನೃತ್ಯೋತ್ಸವ ಕಾರ್ಯಕ್ರಮ 6 ಗಂಟೆಯಿಂದ ಸಂಜೆ ಚಾಲು ಆಗುತ್ತೆ. ನೃತ್ಯೋತ್ಸವಕ್ಕೆ ಪ್ರಖ್ಯಾತ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆಯಲ್ಲಿ ನೃತ್ಯ ಮಾಡ್ತಕ್ಕಂಥ ನೃತ್ಯ ಕಲಾವಿದರು ಇವತ್ತು ಸಂಜೆ ಬಂದು ನೃತ್ಯ ಮಾಡ್ತಾರೆ. ಜೊತೆಗೆ ನಮ್ಮ ಗಿಚ್ಚಿಗಿಲಿಗಿಲಿ ತಂಡ ಜಗಪ್ಪ, ಸುಷ್ಮಿತಾ, ಆಮೇಲೆ ಯಾರು ನಮ್ಮ ಸೂರಜ್ಜು, ತುಕಾಲಿ ಸಂತು, ಈ ತರ ಔಟ್ ಟೀಮ್ ಎಲ್ಲ ಬಂದು ಹಾಸ್ಯೋತ್ಸವದಲ್ಲಿ ನಡೆಸ್ಕೊಡ್ತಾ ಇದೆ. ಇವತ್ತು ವಿನೋದ್ ಪ್ರಭಾಕರ್ ಅವರು ಅತಿಥಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ. ನಾಳೆ ಬೆಳಿಗ್ಗೆ ನಾಳೆ ಯಥಾ ಪ್ರಕಾರ ಮಂಗಳಾರತಿ, ಪ್ರಸಾದ ವಿನಿಯೋಗ ಇದೆಲ್ಲ ನಿರಂತರವಾಗಿ ನಡೆಯುತ್ತೆ. ನಾಳೆ ಸಂಜೆ ನಮ್ದು ಮಧ್ಯಾಹ್ನದಿಂದ ರಂಗೋಲಿ ಸ್ಪರ್ಧೆ, ಚಿತ್ರಕಲಾ ಸ್ಪರ್ಧೆ, ಹೀಗೆ ವಿವಿಧ ಮಕ್ಕಳಿಗೆ ಉಪಯೋಗವಾದಂತಹ ಏನು ಮಡಕೆ ಹೊಡೆಯೋ ಸ್ಪರ್ಧೆ, ಹೀಗೆ ಅನೇಕ ಕಾರ್ಯಕ್ರಮಗಳನ್ನ ನಾಳೆ ಮಧ್ಯಾಹ್ನ ಇಟ್ಕೊಂಡಿದೀವಿ. ಸಂಜೆ ನಮ್ದು ನಟರಾಜ್ ಎಂಟರ್ಟೈನರ್ಸ್ ಅಂತ ಹೇಳಿ ಆ ಟೀಮ್ ವತಿಯಿಂದ ಒಂದು ಒಳ್ಳೆಯ ಸಂಗೀತ ಸಂಜೆಯನ್ನು ಇಟ್ಕೊಂಡಿದೀವಿ. ಅದಕ್ಕೆ ಅಜಯ್ ವಾರಿಯರ್ ಅವರು ಬರ್ತಾರೆ ಹಾಡಕ್ಕೆ. ಸರಿಗಮಪಾದರು ಅಖಿಲ ಪಜ್ಜಿಮಣ್ಣು ಅಂತ ಹೇಳಿ, ವಣ್ಣಾ ಚೌಹಾಣ್ ಅಂತ ಹೇಳಿ, ಈ ರೀತಿ ಪುಷ್ಪಾರಾಧ್ಯ, ರವಿರಾಜ್, ಸಂತೋಷ್ ದೇವ್, ಸುಪ್ರೀತ್ ಪಲ್ಗುಣ, ಬಹಳಷ್ಟು ಗಾಯಕರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ. ನಾಳೆಯ ವಿಶೇಷ ಆಕರ್ಷಣೆಯಾಗಿ ಈ ಕಾರ್ಯಕ್ರಮದಲ್ಲಿ ಒಂದು ನಮ್ಮ ಜೈನ್ ಫೌಂಡೇಶನ್ ನ ಈ ಒಂದು ವೈಭವ ಗಣಪತಿಯ ಸನ್ಮಾನವನ್ನ ಸ್ವೀಕರಿಸಲಿಕ್ಕೆ ಪ್ರಖ್ಯಾತ ನಿರೂಪಕಿ ಅನುಶ್ರೀ ಅವರು ನಾಳೆ ಸಂಜೆ 7:00 ಇಲ್ಲಿ ಬಂದು ಸನ್ಮಾನಕ್ಕೆ ತೆಗೆದುಕೊಂಡು ಹೋಗೋರಿದ್ದಾರೆ. ಅದಾದ ನಂತರ ನಾಡಿದ್ದು ಬೆಳಿಗ್ಗೆ ಸುಮಾರು 5,000 to 10,000 ಜನಕ್ಕೆ ನಮ್ಮ ವೈಭವ ಗಣಪತಿಯಿಂದ ಅನ್ನದಾನ ಕಾರ್ಯಕ್ರಮ, ಅನ್ನ ಸಂತರ್ಪಣೆ ನಡೀತದೆ. ಕನಿಷ್ಠ ಪಕ್ಷ ಒಂದು 8,000 to 10,000 ಜನ ಅಂತೂ ಊಟ ಮಾಡ್ತಾರೆ. ಅದಾದ ನಂತರ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಜಾನಪದ ತಂಡಗಳೊಂದಿಗೆ ನಮ್ಮ ಭಾಗದ ವಿವಿಧ ಬಡಾವಣೆಗಳಲ್ಲಿ ಏನು ವೈಭವ ಗಣಪತಿ ಅಂತ ಹೆಸರಿಟ್ಟಿದೀವೋ ಅದೇ ರೀತಿಯಾಗಿ ವಿಜೃಂಭಣೆಯಿಂದ ವೈಭವದಿಂದ ಗಣಪತಿಯನ್ನ ಮೆರವಣಿಗೆ ಮಾಡಿ ಅಷ್ಟೇ ವೈಭವವಾಗಿ ವಿಸರ್ಜನೆಯನ್ನು ಮಾಡಲಾಗುತ್ತೆ.